ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ, ಬನ್ನಿ ನೋಡೋಣ. ಕ್ಯಾಂಡಿಡೇಟ್ ಯಾರು ನಿಂತ್ಕೋತಾರೆ. ನನಗೆ ಯಾರೋ ಡೆಲ್ಲಿಯಿಂದ ಫೋನ್ ಮಾಡಿದ್ರು, ಯಾರು ನಿಮ್ ಕ್ಯಾಂಡಿಡೇಟು ಅಂತ. ಗೊತ್ತಿಲ್ಲ ಅಂತ ಹೇಳಿದೆ. ಅವ್ರು ಯಾರೋ ಅಶೋಕ್ ನಿಂತ್ಕೋತಾರೆ ಅಂದ್ರು, ನಿಂತ್ಕೊಳ್ಳಿ ಅಂತ ಹೇಳಿದೆ. ಇನ್ಯಾರಾಗ್ಬೋದು ಅಂತ ಅಂದ್ರು, ನರೇಂದ್ರ ಮೋದಿ ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ನರೇಂದ್ರ ಮೋದಿ ಮೇಲೆ ಫೈಟ್ ಮಾಡೋದಕ್ಕೆ ಆಸಕ್ತಿ ಇದೆ ಅಂತ ಹೇಳಿದ್ದೀನಿ. ಸೊ ಏನು ತಲೆ ಕೆಡ್ಸ್ಕೋಬೇಡಿ. ಏನಪ್ಪಾ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಬಹಳ ಕಷ್ಟ. ಹೋರಾಟ ಮಾಡಿದ್ಮೇಲೆ ಯಾರು ಸರಿಯಾದವ್ರ ಮೇಲೆ ಹೋರಾಟ ಮಾಡ್ಬೇಕಲ್ವಾ, ಇಲ್ಲ ಅಂದ್ರೆ ಏನು. ಸೊ ಹಂಗಾಗಿ ಚುನಾವಣೆಯನ್ನ ನಾನೊಬ್ಬನೇ ಅಲ್ಲ, ನೀವೆಲ್ಲ ತಮ್ಗೆಲ್ರಿಗೂ ಕೂಡ ಹೊಸ ವರ್ಷ, ಸಂಕ್ರಾಂತಿ, ಮುಂಬರೋ ಯುಗಾದಿ, ಅಷ್ಟೊತ್ತಿಗೆ ಹೊಸ ಸರ್ಕಾರ ಬರ್ತದೇನೋ. ಈಗ ಹೊಸ ವರ್ಷ ಆಯ್ತು, ಸಂಕ್ರಾಂತಿನೂ ಮುಗೀತು. ನಿನ್ನೆ ಪ್ರತಾಪ್ ಸಿಂಹ ಹೇಳಿದ್ದಾರೆ ಯುಗಾದಿಗೆ ಹೊಸ ಸರ್ಕಾರ ಬರುತ್ತೆ ಅಂತ. ಯುಗಾದಿವರೆಗೂ ಕಾಯೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಸರ್ಕಾರ ಸುಭದ್ರವಾಗಿರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ.